ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬೆನ್ನಲ್ಲೇ ಚಿತ್ರದುರ್ಗದ ಬಾಡಿಗೆ ಕಾರು ಚಾಲಕರ ಬ್ಯುಸಿನೆಸ್ ಮೇಲೆ ಎಫೆಕ್ಟ್ ಬಿದ್ದಿದೆ. ಪ್ರತಿನಿತ್ಯವೂ ಕೂಡ ನಗರದ ರೋಟರಿ ಕ್ಲಬ್ ಸಮೀಪದಲ್ಲಿ ಕಾರು ಚಾಲಕರು ಬಾಡಿಗೆಗಾಗಿ ಕಾದು ಕುಳಿತಿರುತ್ತಾರೆ. ಆದರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಾರು ಚಾಲಕ ರವಿ ಅರೆಸ್ಟ್ ಆಗುತ್ತಿದ್ದಂತೆ ಪ್ರಯಾಣಿಕರಲ್ಲೂ ಕೂಡ ಆತಂಕ ಶುರುವಾಗಿದ್ದು, ಬಾಡಿಗೆ ಕಾರುಗಳನ್ನು ಕೇಳಲು ಕೂಡ ಅಷ್ಟಾಗಿ ಮುಂದೆ ಬರುತ್ತಿಲ್ಲ. ಹೀಗಾಗಿ ಕಾರು ಮಾಲೀಕರು ಕೂಡ ಬಾಡಿಗೆಗಾಗಿ ಕಾದು ಕುಳಿತಿದ್ದು, ರವಿ ಬಂಧನದಿಂದ ಈ ಒಂದು ಆತಂಕ ಪ್ರಯಾಣಿಕರಲ್ಲಿ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ಕಡೆ ಬಾಡಿಗೆ ಕೇಳಲು ಬರುವಂತಹ ಪ್ರಯಾಣಿಕರನ್ನು ಕೂಡ ನಂಬುವಂತಹ ಸ್ಥಿತಿಯಲ್ಲಿ ಮಾಲೀಕರು ಕೂಡ ಕಳೆದುಕೊಂಡಿದ್ದಾರೆ. ಬಾಡಿಗೆ ಹೋಗಲು ಕೂಡ ಚಾಲಕರು ಆತಂಕಕ್ಕೊಳಗಾಗಿದ್ದು, ಬಾಡಿಗೆ ತೆರಳುವಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಯಾವುದಾದರೂ ಅಹಿತಕರ ಘಟನೆ ನಡೆಯುತ್ತದಾ ಅನ್ನುವಂಥ ಆತಂಕದಲ್ಲಿ ಈ ಒಂದು ಮಾಲೀಕರು ಮತ್ತು ಚಾಲಕರು ಇದ್ದಾರೆ. ಈ ಕುರಿತು ಜುಲೈ 3 ಬೆಳಿಗ್ಗೆ 10 ಗಂಟೆಗೆ ಮಾತನಾಡಿರುವ ಚಾಲಕ ನಾಗರಾಜ್ ಅವರು ಮಾತನಾಡಿ, ದರ್ಶನ್ ಪ್ರಕರಣ ಕಾರು ಬಾಡಿಗೆ ಕೇಳುವವರ ಸಂಖ್ಯೆ ಇಳಿಮುಖವಾಗಿದೆ. ಯಾವುದೇ ಆತಂಕ ಇಲ್ಲದೆ ಪ್ರಯಾಣಿಕರು ಬರುವಂತೆಯೂ ಕೂಡ ಕಾರು ಚಾಲಕರಾದಂತಹ ನಾಗರಾಜ್ ಅವರು ಮನವಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದ ಮೇಲೆ ನಮಗೆ ಭಾಳ ತೊಂದರೆ ಆಗಿದೆ. ಒಂದು ಆಮೇಲೆ ತೊಂದರೆ ಆಗಿದೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ಚಾಲಕ ರವಿ ಹೋಗಿರೋದ್ರಿಂದ ನಮಗೆ ಭಾಳ ಆತಂಕ ಆಗಿದೆ. ಏನಂದರೆ ಇವತ್ತು ನಾವು ಜೀವನ ಮಾಡೋಕ್ಕೆ ಬಂದು ಟ್ಯಾಕ್ಸಿ ಯಾರು ಎಲ್ಲಿಂದ ಬರ್ತಾರೋ, ಏನು ಮಾಡ್ತಾರೋ, ಏನು ಮಾಡಿಕೊಳ್ತಾರೋ ಗೊತ್ತಿರಲ್ಲ. ನಮ್ಗೆ ಏನಿರ್ತಾರೆ ವೆಹಿಕಲ್ ಕೇಳ್ತಾರೆ, ವೆಹಿಕಲ್ ರೆಂಟ್ ಕೇಳ್ತೀವಿ. ಅವ್ರು ಹೇಳಿದ ಜಾಗಕ್ಕೆ ನಾವು ಅದನ್ನು ತಲುಪಿಸ್ಬೇಕಾಗುತ್ತೆ. ಅಲ್ಲಿಗೆ ಹೋಗಿರ್ತೀವಿ. ಅದು ಹೋಗೋದ್ರೊಳಗೆ ಏನೇ ಡ್ರೈವ್ ಮಾಡಿ ಬಂದು ಎಲ್ಲೋ ಮಧ್ಯ ರೋಡಲ್ಲೋ ಇಲ್ಲ ಇನ್ನೊಂದು ದಿವಸನೋ ಎಲ್ಲ ಮಾಹಿತಿ ತಗೊಂಡು ಬಂದು ನಾವು ಇಂಥ ವೆಹಿಕಲ್ ಹೋಗಿತ್ತು, ಇಂಥ ಹೋಗಿತ್ತು ಅಂತಂದೇಳಿ, ಇಂಥ ಡ್ರೈವರ್ ಹೋಗಿದ್ದು ಅಂತಂದೇಳಿ ನಮ್ಮನ್ನು ಬಂದು ಪೊಲೀಸ್ ಇಲಾಖೆ ಬಂಧಿಸುತ್ತೆ. ಅದನ್ನು ನಾವು ಪನಿಷ್ಮೆಂಟು ಅನುಭವಿಸ್ಬೇಕಾಗಿರುತ್ತೆ. ಅದಾದ ಮೇಲಿದ್ದ ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಒಳಗೆ ಭಾಳ ಆತಂಕರಾಗಿದ್ದೀವಿ ಸರ್. ಈಗ ನಿಮ್ಮ ನಮ್ಮ ಫ್ಯಾಮಿಲಿಗಳು ಏನು ಹೇಳ್ತೀವಿ ಅಂದರೆ, ಅವರು ಇದನ್ನು ವಿಚಾರ ನೋಡಿದಾದ ಮೇಲೆ ನೀವು ಈ ಟ್ಯಾಕ್ಸಿ ಕ್ರೀಡೆ ಬೇಡ, ಈ ಟ್ಯಾಕ್ಸಿ ವೃತ್ತಿನೇ ಬೇಡ, ನಿಮಗೆ ಬಿಟ್ಟು ಬೇರೆ ಏನೋ ಹೈನುಗಾರಿಕೆನೋ ವ್ಯವಸಾಯನೋ ಇಲ್ಲ ಇನ್ನೊಂದು ಯಾವುದೋ ಒಂದು ಕಾರ್ಪೆಂಟ್ರ್ ಕೆಲಸನೋ ಏನೋ ಒಂದು ಮಾಡ್ಕೊಂಡ್ರಿ, ಈ ಡಿಪಾರ್ಟ್ಮೆಂಟೇ ಬೇಡ. ಮಕ್ಕಳನ್ನ ದುಡಿಮೆಗೆ ಅಂತ ಕಳಿಸಿ ಅವ್ರನ್ನ ಜೈಲ್ ಪಾಲಾಗಿ ಹೋಗಿರೋದನ್ನ ನಾವು ನೋಡ್ಕೊಂಡು ನಮ್ಮ ಫ್ಯಾಮಿಲಿ ಸಹಿಸ್ಕೊಳಕ್ಕಾಗಲ್ಲ. ಏನೂ ತಪ್ಪು ಮಾಡ್ದಲ್ಲೇ ಇವತ್ತು ನಿಂದ ಶಿಕ್ಷೆ ಅನುಭವಿಸ್ಕೊಂಡು ಜೈಲು ಅನುಭವಿಸ್ಬೇಕು ಅಂದರೆ ನಮ್ಮ ತಂದೆ ತಾಯಿಗಳು ಅವರೆಲ್ಲ ರೇಣುಕಾಸ್ವಾಮಿ ರವಿಯವ್ರ ಫ್ಯಾಮಿಲಿ ಏನಾಗಿದೆ ನಮ್ಮ ಫ್ಯಾಮಿಲಿನೂ ಒಂದೇ. ಸರ್, ಬಾಡಿಗೆ ಬರೋರಿಗೆ ಭಯ ಇರುತ್ತೆ ಅನ್ನೋದಕ್ಕಿಂತ ಮುಂಚೆ ನಮಗೆ ಭಾಳ ಭಯ ಇದೆ ಸರ್. ಬಾಡಿಗೆ ಬರೋರು ಭಯ ಪಡೋ ಅವಶ್ಯಕತೆ ಇಲ್ಲ. ಬಾಡಿಗೆ ಬರೋರು ಭಯ ಪಡೋಂಥದ್ರಾಗೆ ನಾವೇನು ಆ ರೀತಿಯಾಗಿ ನಡ್ಕೊಳಕ್ಕೂ ಆಗಲ್ಲ. ನಾವು ಒಂದು ವೆಹಿಕಲ್ ಇಟ್ಕೊಂಡಿವಿ ಅಂದಾಗ ನಮ್ಮ ಜೀವನಕ್ಕೆ ನಾವು ವೆಹಿಕಲ್ ಇಟ್ಕೊಂಡು ಇಲ್ಲ ನಮ್ಮ ಜೀವನಕ್ಕೆ ನಾವು ಒಂದು ಡ್ರೈವರ್ ವೃತ್ತಿ ಮಾಡ್ಕೊಂಡಿದ್ದೀವಿ. ಅವರು ಬರ್ತಾರೆ, ಅವ್ರು ಹೋಗೋ ಜಾಗ ಹೇಳ್ತಾರೆ, ನಮ್ಮದು ಗಾಡಿ ವೆಹಿಕಲ್ದು ಬಾಡಿಗೆ ಏನು ಅಂತ ಒಂದು ಕೇಳ್ತಾರೆ. ಅದರಲ್ಲಿ ಏನೋ ಒಂದು ಸ್ವಲ್ಪ ಕನ್ಸೆಷನ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಅವರ ಇರೋ ಜಾಗಕ್ಕೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಅದನ್ನು ನಾವು ನಮ್ಮ ಕೆಲಸನ ಸಂಪೂರ್ಣವಾಗಿ ನಾವು ಅದನ್ನು ಮುಗಿಸ್ತೀವಿ. ಅಲ್ಲಿ ಅವ್ರು ಕೊಟ್ಟಿರೋಂಥ ಅಮೌಂಟ್ ಇಸ್ಕೊಂಡು ನಾವು ಬಂದು ನಮ್ಮ ಜೀವನ ನಾವು ಮಾಡ್ತೀವಿ. ಯಾವುದೇ ಆತಂಕ ಬೇಡ. ಅದರಲ್ಲೇನೋ ಆತಂಕ ಇಲ್ಲ. ಕಸ್ಟಮರ್ಗಳು ಬಾಡಿಗೆ ಬರೋಂಥವ್ರು ಭಯ ಬೀಳೋಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮಿಂದ ಅವರಿಗೆ ಯಾವುದೇ ಥರದ್ದು ತೊಂದರೆ ಇಲ್ಲ.